ನಾನು ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಂದಿರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮದನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ, ಇದೆಲ್ಲವನ್ನ ಸರಿಪಡಿಸಬೇಕಾದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನ ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಈಗ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಡಾಕ್ಟ್ರು ತಾಯಿ ಏನೋ ಆಸ್ತಿ ವಿಚಾರದಲ್ಲಿ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಗನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೆನ್ನೆ ನೀವು ಟಿವಿಲಿ ಹಾಕಿ ತೋರಿಸ್ತಾ ಇದ್ರಿ. ಇಂಥ ವಾತಾವರಣವನ್ನ ತಿಳಿಗೊಳಿಸ್ತಕ್ಕಂಥದ್ದಕ್ಕೆ ಈಗಿನ ಸಮಾಜ ಬಹಳ ವೇಗವಾಗಿ ಬೆಳೀತಾ ಇದೆ. ಆದರೆ ಆ ವೇಗಕ್ಕೆ ಪರ್ಯಾಯವಾಗಿ ನಮ್ಮ ಮೂಲ ತಾಯಿ ಹೃದಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೂ ಇವತ್ತಿಲ್ಲ. ಅದು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಅದೇನೋ ಅದೆಂಥದ್ದು ಮನೋವಾದಿ. ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಹೇಗಿತ್ತು, ಆಗ ಏನು ಒಂದು ಬಾಂಧವ್ಯ, ಒಂದು ರೀತಿಯ ಅನುಬಂಧಗಳು ಯಾವ ರೀತಿ ಇತ್ತು, ಇವತ್ತೆಲ್ಲಿಗೆ ಬಂದಿದ್ವಿ. ಇದನ್ನ ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನ ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅದ್ ಬಿಟ್ಟು ಅದೇನೋ ಮನೋವಾದಿಯ ಕಡೆಗೆ ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರ ತಲೆಯಲ್ಲಿ ಇರೋದು ಸಮಾಜಗಳ ನಡುವೆ ಘರ್ಷಣೆ. ಅವರಲ್ಲಿ ಏನ್ ದೊಡ್ಡ ಸಮಾಜವಾದಿನ ಅವರು, ಯಾವ ರೀತಿ ನಡ್ಕೊಂಡಿದ್ದಾರೆ ಅವರು ಸುದೀರ್ಘ ರಾಜಕಾರಣದಲ್ಲಿ. ಒಂದು ದಿವಸ ಹೇಳ್ತೀನಿ ಅವ್ರು ಯಾವ ತರ ನಡ್ಕೊಂಡಿದ್ದಾರೆ ಸಮಾಜದಲ್ಲಿ. ಅಹಿಂದ ಹೇಳ್ತಾರಲ್ಲ, ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ? ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನ್ ಮಾಡವ್ರೆ? ಏನ್ ಅಹಿಂದಾಗೆ ಕೊಟ್ಟಿರೋ ಕೊಡುಗೆ ಏನು? 8 ವರ್ಷ ನೀವು CM ಇದ್ದೀರಲ್ಲಪ್ಪ, ಅಹಿಂದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ನಿಮ್ಮ ಸೀಟ್ಗೋಸ್ಕರವಾಗಿ ಅಹಿಂದ ಹೆಸರನ್ನು ಉಪಯೋಗ ಮಾಡ್ತೀರಿ. ಅಹಿಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ, ಆ ಸಮಾಜಕ್ಕೆ ನಿಮ್ ಕೊಡುಗೆ ಏನು? ನೀವು ಯಾರಿಗೆ ಏನ್ ಕೊಟ್ಟಿದ್ದೀರಿ? ಟಾಪ್ ಪ್ರಿಯಾರಿಟಿ ಯಾರಿಗೆ ಕೊಟ್ಟಿದ್ದೀರಿ? ಸತ್ಯ ಹೇಳ್ತೀರಾ? ಆ ಒಂದು ರೀತಿಯ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಇರ್ತಾರೆ. ನಾನು ಅದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು, ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ, ಶಸ್ತ್ರ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂತ ಅರ್ಜುನನ್ನ ಬೆಳೆಸಿದಂತ ಅಜ್ಜಂದ್ರು, ಗುರುಗಳು, ರಕ್ತ ಹಂಚ್ಕೊಂಡು ಬಿಡ್ದಂತ ಬಾಂಧವರು, ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆನ ನನಗೆ, ಇವ್ರ ಜೊತೆ ಜಗಳ ಆಡೋದು, ನಾನು ಇವರಿಗೆ ರಕ್ತದ ಓಕಳಿ ಮಾಡಬೇಕಾ ಬೇಡ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು? ಧರ್ಮ ರಕ್ಷಣೆ ಮಾಡೋದಕ್ಕೆ. ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಇವತ್ತು ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೆಯತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ, ಆ ಸಾರಾಂಶ ಇವತ್ತು ಈ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೀನಿ. ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ, ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಗಮನಿಸಿದಾಗ ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು, ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಸರ್. ಈಗ ಹಿಂದುಳಿದ ನಾಯಕರುಗಳು CM ಆದ್ರೆ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಭ್ರಷ್ಟಾಚಾರದ ಇಲ್ಲದ ಆರೋಪಗಳು ಮಾಡ್ತಾರೆ, CM ಸ್ಥಾನದಲ್ಲಿ ಇರಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯತೀಂದ್ರ ಅವ್ರು ಮಾತಾಡ್ತಾರೆ. ಇಲ್ಲಿ
ಹಾಗಿದ್ರೆ ಈ ರಾಜ್ಯದಲ್ಲಿ ಇವ್ರ ತಂದೆ ಬಂದಂತ ಹಿನ್ನೆಲೆ ಏನು, ಈ ಮಟ್ಟಿಗೆ ಬರಬೇಕಾದ್ರೆ ಯಾವ್ಯಾವ ರೀತಿಯ ಬೆಳವಣಿಗೆಯಿಂದ ಬಂದ್ರು, ಇವ್ರಿಗೆ ಯಾವ ತೊಂದರೆ ಕೊಟ್ರು, ಯಾರಿಂದ ತೊಂದರೆ ಆಯ್ತು ಇವರಿಗೆ, ಅದನ್ನ ಹೇಳ್ಬೇಕಲ್ಲ. ಪಾಪ ನೆನ್ನೆ ಮೊನ್ನೆ ಬಂದಿದ್ದಾರೆ, ಇತಿಹಾಸ ಗೊತ್ತಿಲ್ಲ ಅವರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಬನ್ನಿ. ನಾನು ಭಗವದ್ಗೀತೆನ ಪಠ್ಯ ಪುಸ್ತಕಕ್ಕೆ ಮಕ್ಕಳ ಒಂದು ಬದುಕೇನಿದೆ, ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ, ಸಮಾಜದಲ್ಲಿ ದ್ವೇಷ, ಅಸೂಯೆ, ಜನ್ಮ ಕೊಟ್ಟಂತ ತಂದೆ ತಾಯಿಂದರನ್ನೇ ಕೊಲೆ ಮಾಡೋದು, ಜೊತೆಲಿ ಹುಟ್ಟಿದಂತ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು, ಮಾನಭಂಗಗಳು, ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ, ಇದೆಲ್ಲವನ್ನ ಸರಿಪಡಿಸಬೇಕಾದ್ರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನ ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡಕ್ ಹೇಳಿದ್ದೀನ? ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಈಗ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಡಾಕ್ಟ್ರು ತಾಯಿ ಆಸ್ತಿ ವಿಚಾರದಲ್ಲಿ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಗನು ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ. ನೆನ್ನೆ ನೀವು ಟಿವಿಲಿ ಹಾಕಿ ತೋರಿಸ್ತಾ ಇದ್ರಿ. ಇಂಥ ವಾತಾವರಣವನ್ನ ತಿಳಿಗೊಳಿಸ್ತಕ್ಕಂಥದ್ದಕ್ಕೆ ಈಗಿನ ಸಮಾಜ ಬಹಳ ವೇಗವಾಗಿ ಬೆಳೀತಾ ಇದೆ. ಆದರೆ ಆ ವೇಗಕ್ಕೆ ಪರ್ಯಾಯವಾಗಿ ನಮ್ಮ ಮೂಲ ತಾಯಿ ಹೃದಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೂ ಇವತ್ತಿಲ್ಲ. ಅದು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಅದೇನೋ ಅದೆಂಥದ್ದು ಮನೋವಾದಿ. ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಹೇಗಿತ್ತು, ಆಗ ಏನು ಒಂದು ಬಾಂಧವ್ಯ, ಒಂದು ರೀತಿಯ ಅನುಬಂಧಗಳು ಯಾವ ರೀತಿ ಇತ್ತು, ಇವತ್ತೆಲ್ಲಿಗೆ ಬಂದಿದ್ವಿ. ಇದನ್ನ ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನ ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅದ್ ಬಿಟ್ಟು ಅದೇನೋ ಮನೋವಾದಿಯ ಕಡೆಗೆ ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರ ತಲೆಯಲ್ಲಿ ಇರೋದು ಸಮಾಜಗಳ ನಡುವೆ ಘರ್ಷಣೆ. ಅವರಲ್ಲಿ ಏನ್ ದೊಡ್ಡ ಸಮಾಜವಾದಿನ ಅವರು, ಯಾವ ರೀತಿ ನಡ್ಕೊಂಡಿದ್ದಾರೆ ಅವ್ರು ಸುದೀರ್ಘ ರಾಜಕಾರಣದಲ್ಲಿ. ಒಂದು ದಿವಸ ಹೇಳ್ತೀನಿ ಅವ್ರು ಯಾವ ತರ ನಡ್ಕೊಂಡಿದ್ದಾರೆ ಸಮಾಜದಲ್ಲಿ. ಅಹಿಂದ ಹೇಳ್ತಾರಲ್ಲ, ಯಾವ ಅಹಿಂದನ ಇವತ್ತು ರಕ್ಷಣೆ ಕೊಟ್ಟಿದ್ದಾರೆ? ಅಹಿಂದ ಹೆಸರಿನಲ್ಲಿ 10 ವರ್ಷದಿಂದ ಮಜಾ ಮಾಡ್ತಾವ್ರೆ. ಅದು ಬಿಟ್ಟು ಏನ್ ಮಾಡವ್ರೆ? ಏನ್ ಅಹಿಂದಾಗೆ ಕೊಟ್ಟಿರೋ ಕೊಡುಗೆ ಏನು? 8 ವರ್ಷ ನೀವು CM ಇದ್ದೀರಲ್ಲಪ್ಪ, ಅಹಿಂದ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ? ನಿಮ್ಮ ಸೀಟ್ಗೋಸ್ಕರವಾಗಿ ಅಹಿಂದ ಹೆಸರನ್ನು ಉಪಯೋಗ ಮಾಡ್ತೀರಿ. ಅಹಿಂದದಲ್ಲಿ ಎಷ್ಟು ಸಣ್ಣ ಸಣ್ಣ ಸಮಾಜಗಳಿದೆ, ಆ ಸಮಾಜಕ್ಕೆ ನಿಮ್ ಕೊಡುಗೆ ಏನು? ನೀವು ಯಾರಿಗೆ ಏನ್ ಕೊಟ್ಟಿದ್ದೀರಿ? ಟಾಪ್ ಪ್ರಿಯಾರಿಟಿ ಯಾರಿಗೆ ಕೊಟ್ಟಿದ್ದೀರಿ? ಸತ್ಯ ಹೇಳ್ತೀರಾ? ಆ ಒಂದು ರೀತಿಯ ಸಮಾಜ ಪರಿವರ್ತನೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಇರ್ತಾರೆ. ಭಗವದ್ಗೀತೆ ಮನುವಾದಿಗೂ ಏನ್ ಸಂಬಂಧ ಅಂತ ಹೇಳಿದ್ರ? ನಾನು ಅದನ್ನೇ ಹೇಳ್ತಾ ಇರೋದು. ಭಗವದ್ಗೀತೆ ಕೃಷ್ಣ, ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು, ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ, ಶಸ್ತ್ರ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂತ ಅರ್ಜುನನ್ನ ಬೆಳೆಸಿದಂತ ಅಜ್ಜಂದ್ರು, ಗುರುಗಳು, ರಕ್ತ ಹಂಚ್ಕೊಂಡು ಬಿಡ್ದಂತ ಬಾಂಧವರು, ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ, ಇದು ಅವಶ್ಯಕತೆನ ನನಗೆ, ಇವ್ರ ಜೊತೆ ಜಗಳ ಆಡೋದು, ನಾನು ಇವರಿಗೆ ರಕ್ತದ ಓಕಳಿ ಮಾಡಬೇಕಾ ಬೇಡ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು? ಧರ್ಮ ರಕ್ಷಣೆ ಮಾಡೋದಕ್ಕೆ. ಮನೋವಾದಿ ಕನ್ವರ್ಟ್ ಮಾಡಿ ಅಂತ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಇವತ್ತು ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೆಯತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ, ಆ ಸಾರಾಂಶ ಇವತ್ತು ಈ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತೀನಿ. ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ, ಈ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಗಮನಿಸಿದಾಗ
ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು, ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಅಹಿಂದ ವಿಚಾರವಾಗಿ ಮಾತಾಡ್ತಾ ಇದ್ರಿ ಸರ್. ಈಗ ಹಿಂದುಳಿದ ನಾಯಕರುಗಳು ಸಿಎಂ ಆದ್ರೆ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡದು ಮಾಡಿ ಅವ್ರಿಗೆ ಹಿಂಸೆ ಕೊಡುವಂತದ್ದು, ಭ್ರಷ್ಟಾಚಾರದ ಇಲ್ಲದ ಆರೋಪಗಳು ಮಾಡ್ತಾರೆ, ಸಿಎಂ ಸ್ಥಾನದಲ್ಲಿ ಇರಕ್ಕೆ ಬಿಡ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯತೀಂದ್ರ ಅವ್ರು ಮಾತಾಡ್ತಾರೆ. ಇಲ್ಲಿ ಹಾಗಿದ್ರೆ ಈ ರಾಜ್ಯದಲ್ಲಿ ಇವ್ರ ತಂದೆ ಬಂದಂತ ಹಿನ್ನೆಲೆ ಏನು, ಈ ಮಟ್ಟಿಗೆ ಬರ್ಬೇಕಾದ್ರೆ ಯಾವ್ಯಾವ ರೀತಿಯ ಬೆಳವಣಿಗೆಯಿಂದ ಬಂದ್ರು, ಇವ್ರಿಗೆ ಯಾವ ತೊಂದರೆ ಕೊಟ್ರು, ಯಾರಿಂದ ತೊಂದರೆ ಆಯ್ತು ಇವರಿಗೆ, ಅದನ್ನ ಹೇಳ್ಬೇಕಲ್ಲ. ಪಾಪ ನೆನ್ನೆ ಮೊನ್ನೆ ಬಂದಿದ್ದಾರೆ, ಇತಿಹಾಸ ಗೊತ್ತಿಲ್ಲ ಅವರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ? ಬನ್ನಿ.